ಸವಾಲುಗಳನ್ನು ಮೆಟ್ಟಿ ನಿಂತು ವಿಶ್ವ ಮಟ್ಟದಲ್ಲಿ ದೇಶದ ಕೀರ್ತಿ ಪತಾಕೆ ಹಾರಿಸಿದ ಭಾರತದ ಪ್ಯಾರಾ ಅಥ್ಲೀಟ್ಗಳ ಸಾಧನೆಯನ್ನ ನಾವೆಲ್ಲರೂ ಸಂಭ್ರಮಿಸಿದ್ದೇವೆ. ಆದರೆ ಈ ಸಾಧಕರ ಹಿಂದೆ ನಿಂತು ಪ್ರೋತ್ಸಾಹಿಸಿ ವಿಶ್ವ ವಿಜೇತರನ್ನಾಗಿ ರೂಪಿಸಿದ ರಿಯಲ್ ಹೀರೋ ಯಾರು ಗೊತ್ತಾ? ಅವರೇ ನಮ್ಮ ಕರ್ನಾಟಕ ಮೂಲದ ಪ್ರಸಿದ್ಧ ಪ್ಯಾರಾ ಅಥ್ಲೆಟಿಕ್ಸ್ ಕೋಚ್ ಸತ್ಯನಾರಾಯಣ. ಸ್ವತಃ ಮಾಜಿ ಅಥ್ಲೀಟ್ಸ್ ಆಗಿದ್ದ ಸತ್ಯನಾರಾಯಣ ಅವರು ತಾವು ಕಂಡ ಕನಸನ್ನ ದೇಶದ ಇತರ ಕ್ರೀಡಾಪಟುಗಳ ಮೂಲಕ ನನಸು ಮಾಡಲು ನಿರ್ಧರಿಸಿದರು. ಭಾರತದಲ್ಲಿ ಪ್ಯಾರಾ ಸ್ಪೋರ್ಟ್ಸ್ ಪ್ರೋತ್ಸಾಹ ಪಡೆಯದಿದ್ದ ಕಾಲದಲ್ಲೇ ವಿಕಲಚೇತನ ಕ್ರೀಡಾಪಟುಗಳಲ್ಲಿದ್ದ ಅಪಾರ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಕಠಿಣ ತರಬೇತಿ ನೀಡಲು ಪ್ರಾರಂಭಿಸಿದರು. 2012ರ ಲಂಡನ್ ಪ್ಯಾರಾಲಿಂಪಿಕ್ಸ್, 2016ರ ರಿಯಾ ಪ್ಯಾರಾಲಿಂಪಿಕ್ಸ್ ಭಾರತೀಯ ಪ್ಯಾರಾ ಕ್ರೀಡಾ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಕ್ಷಣ. ಭಾರತದ ಹೈ ಜಂಪರ್ ಮರಿಯಪ್ಪನ್ ತಂಗವೇಲು ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ರು. ಈ ಐತಿಹಾಸಿಕ ಸಾಧನೆಯ ಹಿಂದಿದ್ದ ಪ್ರಮುಖ ಸೂತ್ರಧಾರಿಯೇ ಕೋಚ್ ಸತ್ಯನಾರಾಯಣ. ಅಷ್ಟೇ ಅಲ್ಲದೆ 2012ರ ಲಂಡನ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಗಿರೀಶ್ ಎಚ್.ಎನ್. ಕೂಡ ಇವರ ಒಂದು ಸಾರಥ್ಯದಲ್ಲೇ ಮುನ್ನಡೆದು ಪದಕ ಗೆದ್ದಿದ್ರು. ತಮಿಳುನಾಡಿನ ಬಡ ಕುಟುಂಬದ ಮರಿಯಪ್ಪನ್ ಅವರನ್ನ ಗುರುತಿಸಿ ಬೆಂಗಳೂರಿನಲ್ಲಿ ವಸತಿ ತರಬೇತಿ ನೀಡಿ ವಿಶ್ವ ಚಾಂಪಿಯನ್ ಮಾಡಿದ್ದು ಸತ್ಯನಾರಾಯಣ ಅವರ ದೊಡ್ಡ ಸಾಧನೆ. ಕೇವಲ ಒಬ್ಬಿಬ್ಬರಲ್ಲ, ಭಾರತದ ಪ್ಯಾರಾಲಿಂಪಿಕ್ ಸಮಿತಿಯ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಿದ ಸತ್ಯನಾರಾಯಣ ಅವರು 16 ಯುವ ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ದಾರೆ. ರಿಯೋ, ಟೋಕಿಯೋ ಮತ್ತು ಇತ್ತೀಚಿನ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ ಸಾರ್ವಕಾಲಿಕ ಹೆಚ್ಚು ಪದಕಗಳನ್ನು ಗೆಲ್ಲುವಲ್ಲಿ ಇವರ ಮಾರ್ಗದರ್ಶನ ಪ್ರಮುಖ ಪಾತ್ರ ವಹಿಸಿದೆ. ನಾವು ಮುಂದೆ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾದಿಂದ 2028ಗೆ ನಾವೀಗ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಕರ್ನಾಟಕದ್ದು ತುಂಬ ಇಂಪಾರ್ಟೆನ್ಸ್ ಇದೆ. ನಾನು ಕರ್ನಾಟಕದವನಾಗ್ಬಿಟ್ಟು ಕರ್ನಾಟಕದಲ್ಲಿ ಹುಟ್ಟಿರುವಂಥ ಸಂಸ್ಥೆಗೆ ಒಂದು ಇಲ್ಲಿಂದ ಕ್ರೀಡಾಪಟುಗಳು ಬೆಳಿಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ನಾವೊಂದು ಪ್ರೋಗ್ರಾಮ್ ಮಾಡ್ಕೊತಾ ಇದ್ದೀವಿ. ಸರ್ಕಾರದ ಜೊತೆಯಲ್ಲೂ ಮತ್ತು ನಾವು ಕಾರ್ಪೊರೇಟ್ಗಳ ಜೊತೆಯಲ್ಲೂ ಮಾಡಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೀವಿ. 2028ಅಲ್ಲಿ ಕರ್ನಾಟಕದಿಂದ ಯಾರ್ಯಾರ ನಮ್ಮ ಕ್ರೀಡಾಪಟುಗಳು ಮೆಡಲ್ ಗೆಲ್ಲಬೇಕು ಅಂತ. ಕನ್ನಡತಿ ಶಿಲ್ಪಾ ಕೆ. ಶೈಲಾ ಅವರನ್ನ ಬೆಂಗಳೂರಿನಿಂದ ಇಂಗ್ಲೆಂಡ್ವರೆಗೆ ಕರೆದೊಯ್ದ ಹಾದಿಯಲ್ಲಿ ಸತ್ಯನಾರಾಯಣ ಅವರ ಶ್ರಮ ಎದ್ದು ಕಾಣುತ್ತೆ. ಕರ್ನಾಟಕದಲ್ಲಿ ಸತ್ಯನಾರಾಯಣ ಅಂದರೆ ಎಂತಹ ಅಥ್ಲೆಟ್ಗೂ ಚಿರಪರಿಚಿತರು. ಅವರ ಶ್ರಮ ಇಂದು ದೇಶದಲ್ಲಿ ಪ್ಯಾರಾ ಅಥ್ಲೆಟ್ಸ್ ಬೆಳೆಯುವಂತೆ ಮಾಡಿದೆ. ಹಾಗಾಗಿಯೇ ಈಗ ಅವರನ್ನ ಕಂಡ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ನಮ್ಮ ಜೊತೆಯಲ್ಲಿ ಶಿಲ್ಪಾ ಇದ್ದಾರೆ. ಶಿಲ್ಪಾ ಅವರು ಕಾಮನ್ವೆಲ್ತ್ ಗೇಮ್ಸಲ್ಲಿ ಇವತ್ತು 57 ಕ್ಯಾಟಗರಿಯಲ್ಲಿ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾ ಟೀಮಲ್ಲಿದ್ದು ಅವರು ಬ್ರಾನ್ಸ್ ಮೆಡಲ್ ಗೆದ್ದಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಇಂಡಿಯಾದ ಅಥ್ಲೀಟು ಶರ್ಮಿಳಾ ಅವರು ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಇದು ಭಾಳ ದೊಡ್ಡ ಅಚೀವ್ಮೆಂಟು. ದೈಹಿಕ ಅಡೆತಡೆಗಳು ಕೇವಲ ಶರೀರಕ್ಕಷ್ಟೇ ಹೊರತು ಮನಸ್ಸಿಗಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಭಾರತೀಯ ಪ್ಯಾರಾ ಅಥ್ಲೆಟ್ಗಳ ಹಿಂದೆ ಬೆನ್ನೆಲುಬಾಗಿ ನಿಂತ ಕೋಚ್ ಸತ್ಯನಾರಾಯಣ ಅವರಿಗೆ ನಮ್ಮದೊಂದು ಸಲಾಂ. ಈ ಸ್ಫೂರ್ತಿದಾಯಕ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.